ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷನಾದಂಥ ಎಂ ಪುಟ್ಟಸ್ವಾಮಿ ಆದ ನಾನು ತಮ್ಮ ಗಮನಕ್ಕೆ ತರತಕ್ಕಂಥ ವಿಚಾರಗಳೆಂದರೆ, ನಮ್ಮ ಒಂದು ಸಮಿತಿ ಅಥವಾ ಈ ನಮ್ಮ ಕಾರ್ಯಕಾರಿ ಸಮಿತಿ 2022 ಜನವರಿ 5ನೇ ತಾರೀಕು ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದಾಗ ಮೊದಲು ಶ್ರೀಯುತ ಎನ್ ಶಾಸಕರು ಚನ್ನರಾಯಪಟ್ಟಣ ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವರು ಅಧ್ಯಕ್ಷರಾಗಿ ಆಯ್ಕೆಯಾದ ದಿನದಿಂದ ಇಲ್ಲಿವರೆಗೆ ಒಕ್ಕಲಿಗರ ಸಂಘ ಒಂದು ವೇಗವಾದಂಥ ಒಂದು ಬೆಳವಣಿಗೆಯನ್ನು ಕಂಡು ಬಂತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಾನ್ಯರೇ, ಇವರ ಅವಧಿನಲ್ಲಿ ನೂರಾರು ಕೆಲಸಗಳು ಒಕ್ಕಲಿಗರ ಸಂಘದ ಇತಿಹಾಸದ ಪುಟದಲ್ಲೇ ಮರೆಯಲಾಗದಂಥ ಕೆಲವೊಂದು ಕೆಲಸಗಳು ಇವರ ಅವಧಿನಲ್ಲಿ ಆಗಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಅತಿಶಯೋಕ್ತಿ ಎನಿಸಲಾಗದು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ನಮ್ಮ ಒಂದು ಕಮಿಟಿ ಸರ್ವತೋಮುಖವಾದಂಥ ಒಂದು ಬೆಳವಣಿಗೆಗೆ, ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಆಯಾಮಗಳಿಗೆ, ಎಲ್ಲ ಬೆಳವಣಿಗೆಗಳಿಗೆ ಪ್ರಾಮಾಣಿಕವಾಗಿ ಕಟುಬದ್ಧರಾಗಿ ನಿಂತು ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೀವಿ. ಬಹುಶಃ ಈ ಒಂದು ಅವಧಿನಲ್ಲಿ ಇವರ ಒಂದು ನೇತೃತ್ವದಲ್ಲಿ ಒಕ್ಕಲಿಗರ ಸಂಘ ಹಿಂದೆಂದೂ ಕಾಣದೇ ಇರತಕ್ಕಂಥ ಒಂದು ಪ್ರಗತಿಯನ್ನು ಕಂಡು ಅಂತ ಹೇಳ್ಬೋದು ನಾವು. ಉದಾಹರಣೆಗೆ, ಈ ಒಂದು ಕೆಂಪೇಗೌಡ ಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ಒಂದು ಇಲ್ಲಿವರೆಗೆ 150 ಸೀಟ್ಗಳ ಒಂದು ವ್ಯವಸ್ಥೆ ಇತ್ತು. ಇವರು ಬಂದ ನಂತರ ಇವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಸೇರಿ ಈ ಒಂದು 150 ಇದ್ದಂಥ ಮೆಡಿಕಲ್ ಸೀಟ್ಗಳನ್ನು 250 ಸೀಟ್ಗಳಿಗೆ ಹೆಚ್ಚಿಸ್ತಕ್ಕಂಥದ್ದು ನಿಜಕ್ಕೂ ಇದೊಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು. ಏಕೆಂದರೆ ಈ ಒಂದು ಮೆಡಿಕಲ್ ಕಾಲೇಜುಗಳನ್ನು, ಹೊಸದಾಗಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳನ್ನು ಅಥವಾ ಕೋಟ್ಯಾಂತರ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಬೇಕಂತ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಹೊಸದಾಗಿ 100 ಸೀಟ್ಗಳನ್ನು ತೆಗೆದುಕೊಂಡದ್ದು ಅಂದರೆ ಒಂದು ಹೊಸ ಕಾಲೇಜನ್ನೇ ತೆಗೆದುಕೊಂಡಂಥ ರೀತಿ ಆಯಿತು. ಹೀಗಾಗಿ ಇದರಿಂದ ಕೋಟ್ಯಾಂತರ ರೂಪಾಯಿ ಸಂಸ್ಥೆಗೆ ಆದಾಯ ಬರೋದ್ರ ಜೊತೆಗೆ ಇಲ್ಲಿ ಅಪಾರ ಜನಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಜನಕ್ಕೆ ಇದರಿಂದ ಒಂದು ಉಪಯೋಗ ಆಗತಕ್ಕಂಥದ್ದು. ಇದರಿಂದ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಸಮುದಾಯದ ಅಭಿವೃದ್ಧಿಗೆ, ಈ ನೌಕರರ ಒಂದು ಬೆಳವಣಿಗೆ, ಅವರ ಒಂದು ಕ್ಷೇಮಕ್ಕೆ ಇದನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಜನಾಂಗಕ್ಕೆ ಒಂದು ದೊಡ್ಡ ಒಂದು ಕಳಸಪ್ರಾಯವಂಥ ಒಂದು ಕೆಲಸ ಅಂತ ನಾವು ಹೇಳ್ಬೋದು. ಹಾಗೆ ಇವರ ಅವಧಿನಲ್ಲಿ ನಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಒಕ್ಕಲಿಗರ ಹಲವಾರು ವಿದ್ಯಾಸಂಸ್ಥೆಗಳಿದ್ದವು. ಆದರೆ ಎಲ್ಲ ಜನಾಂಗದವರು ತಮ್ಮದೇ ಆದಂಥ ಒಂದೊಂದು ವಿಶ್ವವಿದ್ಯಾಲಯವನ್ನು ಇವತ್ತು ಕಟ್ಟಿಕೊಳ್ತಾ ಇದ್ದಾರೆ. ಆದರೆ ನಮ್ಮ ಜನಾಂಗದ ಯಾವುದೇ ಒಂದು ವಿಶ್ವವಿದ್ಯಾಲಯ ಇಲ್ಲದೇ ಇರತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಶೋಚನೀಯವಾದಂಥ ವಿಚಾರ. ಹಾಗಾಗಿ ನಾವೆಲ್ಲರೂ ಈ ಒಂದು ಕಮಿಟಿಯ ನೇತೃತ್ವದಲ್ಲಿ ನಾವೆಲ್ಲ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ಒಕ್ಕಲಿಗರ ಸಂಘದ ಒಂದು ವಿಶ್ವವಿದ್ಯಾಲಯವನ್ನು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹೋರಾಟವನ್ನು ಮಾಡಿ ನಮ್ಮ ಅಧ್ಯಕ್ಷರಾದಂಥ ಬಾಲಕೃಷ್ಣರವರು ಶಾಸಕರೂ ಸಹ ಆಗಿರೋದ್ರಿಂದ ಆ ವಿಧಾನ ಸಭೆಯಲ್ಲಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಒಂದು ವಿಶ್ವವಿದ್ಯಾಲಯವನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ನಿಜಕ್ಕೂ ನಮ್ಮ ಜನಾಂಗಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಈಗ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ನಮ್ಮ ಒಂದು ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಸುಮಾರು 1.5 ವರ್ಷಗಳ ಕಾಲ ಅಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ನಂತರ ಮಧ್ಯದಲ್ಲಿ ಒಂದು 10 ತಿಂಗಳು ನಾನಲ್ಲಿ ಮತ್ತೆ ಆ ಒಂದು ಆಡಳಿತಾತ್ಮಕ ವಿಚಾರಗಳಿಂದ ನಾನು ದೂರ ಉಳಿಬೇಕಾಗಿತ್ತು. ಈಗ ಪುನಃ ನಾನು ಆ ಒಂದು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಒಂದು ಅವಧಿನಲ್ಲಿ ಮೊದಲು ಏನು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಕೆಲವು ಕೋರ್ಸ್ಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ನಾವು. ಬಹುಶಃ ಇದು ತುಂಬ ಒಂದು ರೀತಿಯ ನೋವಿನ ಸಂಗತಿ ಅಂತ ಹೇಳಿದ್ರೆ ನಮಗೆ ತಪ್ಪಾಗಲ್ಲ. ಯಾಕೆಂದರೆ ಈ ಒಂದು ಸಂಸ್ಥೆಗಳನ್ನು ಹಲವಾರು ಜನಗಳು ಚಿಕ್ಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಂಥ ಜನ ಒಂದು ದೊಡ್ಡ ಸಂಸ್ಥೆಗಳನ್ನು 16 ಸಂಸ್ಥೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ನಾವು ಈ ಒಂದು ಒಕ್ಕಲಿಗರು
ನಮಗೆ ಈ ಒಂದು ಇದರ ಪರಿಜ್ಞಾನವೇ ಇಲ್ವೇನೋ ಅನ್ನುವಂಗೆ ಈಗಾಗಲೇ ಒಂದು ಗಾದೆ ಏನಿದೆ, ಅಪ್ಪ ಹಾಕದ ಆಲದ ಮರ ಅದಕ್ಕೆ ನೇಣು ಹಾಕೊಂಡು ಸಾಯಿ ಅನ್ನತಕ್ಕಂಥದ್ದಾಗಿ ನಾವು ಒಂದೇ ಒಂದು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಅನ್ನತಕ್ಕಂಥ ಒಂದು ಕಾಲೇಜನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಕೆಲವು ಈ ಒಂದು ಕೋರ್ಸ್ಗಳನ್ನು ಇಟ್ಕೊಂಡಿದ್ವಿ. ಆದರೆ ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಬರ್ತಾ ಇರಲಿಲ್ಲ. ನಾವು ಬಂದ ನಂತರ ಹೊಸದಾಗಿ ಏನು ಈ ಒಂದು ಹೊಸ ಪ್ರಪಂಚಕ್ಕೆ ಅಥವಾ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಅಣಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಹಲವಾರು ಹೊಸ ಕಂಪ್ಯೂಟರ್ ಕೋರ್ಸ್ಗಳನ್ನು ನಾವು ತೆಗೆದುಕೊಂಡ್ವಿ. ಹಲವಾರು ಹೊಸ ಕಂಪ್ಯೂಟರ್ ಕೋರ್ಸ್ಗಳನ್ನು ಸುಮಾರು 4 ಕೋರ್ಸ್ಗಳನ್ನು ಹೊಸದಾಗಿ ನನ್ನ ಅವಧಿಯಲ್ಲಿ ತೆಗೆದುಕೊಂಡ್ವಿ. ಈಗಾಗಲೇ ಅವು 3ನೇ ವರ್ಷಕ್ಕೆ ಆಯಾ ಬ್ಯಾಚ್ಗಳು ಬರ್ತಾ ಇದ್ದಾವೆ. ಬಹುಶಃ ಮತ್ತೊಂದು BIT ಕಾಲೇಜನ್ನು ಸ್ಥಾಪನೆ ಮಾಡಿದಂಥ ರೀತಿಯಲ್ಲೇ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳು, ಇದರಲ್ಲಿ ಪ್ರತಿ ವರ್ಷ 1500 ವಿದ್ಯಾರ್ಥಿಗಳು ನಮ್ಮ BIT ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ದಾಖಲಾತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಈ ಒಂದು ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳು ಸಹ ಇಲ್ಲಿ ಸೀಟನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಒಂದು ಉನ್ನತವಾದಂಥ ಒಂದು ವ್ಯಾಸಂಗವನ್ನು ಮಾಡಲಿಕ್ಕೆ ನಮ್ಮ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಇವತ್ತು ಒಳ್ಳೆಯ ಹೆಸರನ್ನು ಪಡೆದಂಥ ಒಂದು ಸಂಸ್ಥೆಯಾಗಿ ರೂಪುಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮೆಲ್ಲರ ಒಂದು ಕಮಿಟಿಯ ಸಹಕಾರ ಮತ್ತು ನಮ್ಮ ಅಧ್ಯಕ್ಷರ ಒಂದು ಸಹಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಇವತ್ತು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗತಕ್ಕಂಥ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದೆ. ನಾವು ಬಂದ ನಂತರ ಈ ಒಂದು ಬೆಂಗಳೂರು ತಾಂತ್ರಿಕ ವಿದ್ಯಾಲಯಕ್ಕೆ ನ್ಯಾಕ್ನಲ್ಲಿ A+ ಅನ್ನತಕ್ಕಂಥ ಒಂದು ಶ್ರೇಣಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ಇಲ್ಲಿ ತನಕ ನ್ಯಾಕ್ಗೆ ನಮ್ಮ ಒಂದು ಸಂಸ್ಥೆಯನ್ನು ನಾವು ಅಳವಡಿಸ್ಕೊಂಡಿರಲಿಲ್ಲ. ನಾವು ಬಂದ ನಂತರ ಇದಕ್ಕೆ ನ್ಯಾಕ್ನಲ್ಲಿ A+ ಅನ್ನತಕ್ಕಂಥ ಒಂದು ಶ್ರೇಣಿಯನ್ನು ತೆಗೆದುಕೊಂಡಿದ್ದೀವಿ. ಜೊತೆಗೆ ರಾಜ್ಯದಲ್ಲೇ ಈ ಒಂದು ತಾಂತ್ರಿಕ ಮಹಾವಿದ್ಯಾಲಯ 3ನೇ ಸ್ಥಾನದಲ್ಲಿದೆ. ಹಾಗೆ ದೇಶದಲ್ಲಿ 13ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ಕೆಲವಾರು ಒಂದು ಅಂಕಿಅಂಶಗಳ ಮುಖಾಂತರ ನಮಗೆ ಲಭ್ಯವಾಗಿದೆ ಅನ್ನತಕ್ಕಂಥ ನಾವು ನೋಡ್ಬೋದು. ಹೀಗಾಗಿ ದೇಶ ವಿದೇಶಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಹೀಗೆ ನಮ್ಮ ತಾಂತ್ರಿಕ ಮಹಾವಿದ್ಯಾಲಯ ಲಕ್ಷಾಂತರ ಜನರಿಗೆ ಒಂದು ದಾರಿದೀಪವಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ಅದೇ ನಮ್ಮ ಒಂದು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯವನ್ನು ಈ ವರ್ಷ ಅಂದರೆ 2024-25ನೇ ಸಾಲಿನಿಂದ ಅದನ್ನು ಅಟಾನಮಸ್ ಕಾಲೇಜಾಗಿ ನಾವು ಪರಿವರ್ತನೆ ಮಾಡಿದ್ದೀವಿ. ಇದು ಸಹ ನಮ್ಮ ಅವಧಿಯಲ್ಲಿ ಆದಂಥ ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕೆಲಸ ಅಂತ ಹೇಳೋದಕ್ಕೆ ನಾನು ತಮ್ಮಲ್ಲಿ ಒಂದು ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಚ್ಛೆಪಡ್ತೀನಿ ಅಂತ ಹೇಳ್ಬೋದು. ನಮ್ಮ ಸಂಸ್ಥೆ ನಾವು ಅಧಿಕಾರಕ್ಕೆ ಬಂದ ನಂತರ ಹೆಚ್ಚಿನ ಒಂದು ಹಣವನ್ನು ಕ್ರೋಢೀಕರಿಸಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳಿಗೆ ಅವ್ರಿಗೇನೇನು ಭಾಳ ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿರ್ತಕ್ಕಂಥ ಅವರ DAಗಳಾಗಿರ್ಬೋದು, ಅವರ ಒಂದು HRAಗಳಾಗಿರ್ಬೋದು, ಕೆಲವೊಂದು ಕಾಯಂಗಳಾಗಿರ್ಬೋದು, ಕೆಲವೊಂದು ಪ್ರಮೋಷನ್ಗಳಾಗಿರ್ಬೋದು, ಎಲ್ಲವನ್ನು ಪರಿಣಾಮಕಾರಿಯಾಗಿ ಒಂದು ಫ್ಯಾಕ್ಟ್ರಿಯ ರೀತಿಯಲ್ಲಿ ಹಗಲು ರಾತ್ರಿಗಳಲ್ಲಿ ಕೆಲಸವನ್ನು ಮಾಡಿ ಅವ್ರಿಗೆ ಏನು ಸಲ್ಲಬೇಕೋ ಅವೆಲ್ಲವನ್ನು ಕಾಲಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಸಂಸ್ಥೆಯ ಅಥವಾ ನಮ್ಮ ಒಂದು ಈ ಒಂದು ಕಮಿಟಿಗೆ ಸಲ್ತದೆ ಅಥವಾ ಆ ಒಂದು ಹೆಗ್ಗಳಿಕೆ ನಮಗೆ ಇದೆ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಜನಾಂಗದ ಎಂಪ್ಲಾಯೀಸ್ಗಳಿಗೆ, ಈ ಜನಾಂಗದ ನೌಕರರಿಗೆ ನಾವೆಲ್ಲರೂ ಅವರಿಗೆ ಸಲ್ಲಬೇಕಾದದನ್ನು ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸ್ನೇಹಿತರೆ, ನಮ್ಮ ಒಂದು ಸಂಸ್ಥೆ ಅಥವಾ ನಮ್ಮ ಒಂದು ಸಮಿತಿ ಅಧಿಕಾರಕ್ಕೆ ಬಂದ ನಂತರ ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜು, ಶ್ರೀರಂಗದ ಕಾಲೇಜಿನಲ್ಲಿ ನರ್ಸಿಂಗ್ ಕಾಲೇಜು, ಹಾಗೆ ಒಂದು ಫಿಸಿಯೋಥೆರಪಿ ಕಾಲೇಜು ಮತ್ತು ಆಯುರ್ವೇದಿಕ್ ಕಾಲೇಜು, ಹೀಗೆ ಹಲವಾರು ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರ ಜನಾಂಗದ ಹಲವಾರು ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಈ ಒಂದು ಸಂಸ್ಥೆಗಳು ಸಹಕಾರಿಯಾಗಿದ್ದಾವೆ. ನಮ್ಮ ಒಂದು ಈ ಪ್ರತಿ ವರ್ಷದಂತೆ ಈ ಸಾರಿ ಡೆಂಟಲ್ ಕಾಲೇಜಿನಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗಿದ್ದಾವೆ. ಸುಮಾರು 100ಕ್ಕೆ 100ರಷ್ಟು ರಿಸಲ್ಟ್ ಡೆಂಟಲ್ ಕಾಲೇಜಿನಲ್ಲಿ ಬಂದಿದೆ. ಅದರಲ್ಲಿ ಎಲ್ಲರೂ ಉನ್ನತ ದರ್ಜೆಯಲ್ಲೇ ಪಾಸಾಗಿರ್ತಕ್ಕಂಥ ಒಂದು ಕಾಲೇಜು ಯೂನಿವರ್ಸಿಟಿ ಲೆವೆಲಲ್ಲಿ RGHS ಇದೆ ಅಂದರೆ ಅದು VS ಡೆಂಟಲ್ ಕಾಲೇಜು ಮಾತ್ರ. ಒಕ್ಕಲಿಗರ ಸಂಘದ ಆ ಒಂದು ಕಾಲೇಜಿನಲ್ಲಿ ಮಾತ್ರ ಎಲ್ಲರೂ ಇರ್ತಕ್ಕಂಥ ಅಷ್ಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಹೀಗೆ ಡೆಂಟಲ್ ಕಾಲೇಜು ಸಹ ಒಳ್ಳೆಯ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗೆ, ಇಲ್ಲಿರ್ತಕ್ಕಂಥ ನಮ್ಮ ಜನಾಂಗದ ಎಲ್ಲರಿಗೂ 30% ರಿಯಾಯಿತಿಯನ್ನು ಕೊಡಲಿಕ್ಕೆ ನಮ್ಮ ಕಮಿಟಿ ತೀರ್ಮಾನ ಮಾಡಿದ್ದು, ಅದರಂತೆ ಪ್ರತಿಯೊಬ್ಬ ನಮ್ಮ ಜನಾಂಗದ ಎಲ್ಲ ಆ ಒಂದು ಪೇಷಂಟ್ಗಳು ಏನು ಬರ್ತಾರೆ ಅವರಿಗೆ
ಆ ಒಂದು ಇದರಲ್ಲಿ ನಾವು 30% ಅಮೌಂಟನ್ನು ಅವ್ರಿಗೆ ಸಬ್ಸಿಡಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆಸ್ಪತ್ರೆಯಲ್ಲಿ ಸುಮಾರು 25%ಅನ್ನು ಆ ಒಂದು ಹೊರ ರೋಗಿಗಳಿಗೆ ಆಗಿರ್ಬೋದು, ಒಳ ರೋಗಿಗಳಿಗಾಗಿರ್ಬೋದು ಅವ್ರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ಹಲವಾರು ಈ ಮೆಟರ್ನಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಫ್ರೀಯಾಗಿ ಹೆರಿಗೆಯನ್ನು ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಒಂದು ಸಂಸ್ಥೆ ಅಥವಾ ನಮ್ಮ ಒಂದು ಹಾಸ್ಪಿಟ್ಲು ಫ್ರೀಯಾಗಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಈ ಒಂದು ನಮ್ಮ ಕಮಿಟಿ ಈ ಒಂದು ಅಧಿಕಾರವನ್ನು ವಹಿಸ್ಕೊಂಡ್ಮೇಲೆ ನಾವು ಎಲ್ಲೇ ಘಂಟಾಘೋಷವಾಗಿ ಹೇಳ್ತೀವಿ, ನಾವು ಪ್ರಾಮಾಣಿಕವಾಗಿ ಈ ಸಂಸ್ಥೆಯ ಈ ಜನಾಂಗದ ಯಾವುದೇ ಒಂದು ಇದಕ್ಕೆ ಲೋಪ ಬರದಂತೆ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ, ಮುಂದೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮತ್ತೆ ತಮ್ಮೆಲ್ಲರಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.